ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ನೋಡೋಣ ಬರುವಂತ ದಿನಗಳು 18 to 25 ವರೆಗೂ ಕುಂಭರಾಶಿಯವರ ಒಂದು ಪ್ರೀತಿಯಲ್ಲಿ ಏನ್ ಚೇಂಜಸ್ ಆಗ್ತಾ ಇದೆ, ಅವರ ಲವ್ ರಿಲೇಶನ್ಶಿಪ್ ಯಾವ ರೀತಿ ಮುಂದುವರಿತಾ ಇದೆ, ಹಾಗೆ ಅವ್ರಿಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ, ಏನಾದ್ರೂ ತೊಂದರೆಗಳು ಬರುತ್ತಾ, ಅದಕ್ಕೆ ಏನು ಅವರು ಸೊಲ್ಯೂಷನ್ ಮಾಡ್ಕೋಬೇಕು, ಮತ್ತೆ ಏನಾದ್ರೂ ಯೂನಿವರ್ಸ್ ಇಂದ ಏನ್ ಗೈಡೆನ್ಸ್ ಬರುತ್ತೆ ಅದನ್ನ ಕೂಡ ನಾವು ಚೆಕ್ ಮಾಡ್ಕೊಂಡು ಬರೋಣ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ರೀಡಿಂಗಿಗೆ ಕನೆಕ್ಟ್ ಆಗಿ ತುಂಬಾ ಅಕ್ಯುರೇಟ್ ಆಗಿರುವಂತ ರೀಡಿಂಗ್ ನಿಮ್ಗೆ ಬರುತ್ತೆ. ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್, ರಿಲೇಶನ್ಶಿಪ್ ಇರೋರು ಎಲ್ಲರೂ ಕೂಡ ನೋಡ್ಬೋದು. ಹಾಗೆ ಇನ್ನು ರೀಡಿಂಗ್ ಅನ್ನ ಒಂದ್ಸಾರಿ ನಿಮ್ಮ ಕಾಲೀಗ್ಸ್, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಗೊತ್ತಾಗ್ಲಿ. ಎಲ್ಲ ರಾಶಿಯವ್ರದ್ದು ನಾನು ಅಪ್ಲೋಡ್ ಮಾಡಿರ್ತೀನಿ, ಹಾಗಾಗಿ ಅವ್ರಿಗೂ ಕೂಡ ಏನಿದೆ ಅಂತ ಹೇಳಿ ಅವರು ಕೂಡ ತಿಳ್ಕೊಬಹುದು. ಪ್ರೆಸೆಂಟ್ ಮೂಮೆಂಟ್ ನಾನು ನೋಡ್ತಾ ಇರುವಂತ ಪ್ರಕಾರ ಕುಂಭರಾಶಿಯವರು ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ, ತುಂಬಾ ಕನ್ಫ್ಯೂಷನ್ ಇದೆ, ಯಾವುದೋ ವಿಚಾರದ ಬಗ್ಗೆ ತುಂಬಾನೇ ಕನ್ಫ್ಯೂಷನ್ ಇದೆ. ನಿಮ್ಮ ಒಂದು ಲವ್ ಆಸ್ಪೆಕ್ಟ್ ಇರ್ಬೋದು, ನಿಮ್ಮ ಒಂದು ಕರಿಯರ್ ಝೋನ್ ಇರ್ಬೋದು, ನಿಮ್ಮ ಒಂದು ಹೆಲ್ತ್ ಇರ್ಬೋದು, ಏನೋ ಕನ್ಫ್ಯೂಷನ್ಸ್ ನಡೀತಾ ಇದೆ. ಅದನ್ನ ರೆಸೊನೇಟ್ ಮಾಡಿ ನೀವು ಎಷ್ಟು ಅಂತ ಹೇಳಿ. ಆ ರೀತಿ ಒಂದು ಕನ್ಫ್ಯೂಷನ್ ಮೈಂಡ್ ಅಲ್ಲಿ ನಡೀತಾ ಇರುವಂತದ್ದು ಎಲ್ಲ ಮುಂದೆ ಇರುವಂತದ್ದೆಲ್ಲ ಕ್ಲಿಯರ್ ಆಗಿದೆ, ಆದ್ರೆ ನೀವು ಅದನ್ನ ಕಣ್ ತೆಗೆದು ನೋಡ್ತಾ ಇಲ್ಲ. ನಿಮ್ಮ ವಿಚಾರಗಳೇ ನಿಮ್ಮನ್ನ ಕಟ್ಟಿ ಹಾಕಿರುವಂತದ್ದು ನಿಮ್ಗೆ ಫೀಲ್ ಆಗ್ತಾ ಇದೆ. ಅಷ್ಟು ಕನ್ಫ್ಯೂಸ್ ಆಗಿದ್ದೀರಾ, ಸ್ವಲ್ಪ ಸ್ಟ್ರೆಸ್ ಅಲ್ಲಿ ಇದ್ದೀರಾ, ಡಿಪ್ರೆಷನ್ ಅಲ್ಲಿ ಇದ್ದೀರಾ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಬರ್ತಾ ಇದೆ. ಯಾಕೆ ಬರ್ತಾ ಇದೆ, ನೀವು ಏನ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಒಂದು ಪಾರ್ಟ್ನರ್ ಬಗ್ಗೆ ಅಂತಂದ್ರೆ, ನೋಡಿ, ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ವಿಚಾರ ಮಾಡ್ತಾ ಇರುವಂತದ್ದು ಅವರು ಬ್ಯಾಲೆನ್ಸ್ಡ್ ಇಲ್ಲ ಅನ್ನೋಂತ ಫೀಲಿಂಗ್. ನೋಡಿ, ಇಲ್ಲಿನೂ ಕೂಡ ಬ್ಯಾಲೆನ್ಸ್ ಬರ್ತಾ ಇದೆ, ಇಲ್ಲಿನೂ ಕೂಡ ಬ್ಯಾಲೆನ್ಸ್ ಬರ್ತಾ ಇದೆ. ನೀವು ಥಿಂಕ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ಬ್ಯಾಲೆನ್ಸ್ಡ್ ಇಲ್ಲ ಅಂತ ಹೇಳಿ ನೀವು ಥಿಂಕ್ ಮಾಡ್ತಾ ಇರುವಂತದ್ದು. ಯಾವ ವಿಷಯದಲ್ಲಿ ಥಿಂಕ್ ಮಾಡ್ತಾ ಇದ್ದೀರಾ? ಮೇ ಬಿ ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ಡ್ ಇಲ್ಲ ಅಂತ ಹೇಳಿ. ಸೊ ಅದ್ರದ್ದೇ ವಿಚಾರ ನಿಮ್ಗಿದೆ ಇವಾಗ, ಅದನ್ನೇ ನೀವು ವಿಚಾರ ಮಾಡ್ತಾ ಇರುವಂತದ್ದು. ಓಕೆ, ಈ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ, ಎಫರ್ಟ್ಸ್ ಕರೆಕ್ಟ್ ಆಗಿ ಇಲ್ಲ. ನೀವೇನು ಎಫರ್ಟ್ ಹಾಕ್ಬೇಕು ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ, ಆ ಎಫರ್ಟ್ ಇಬ್ರು ಕೂಡ ಕೊಡ್ತಾ ಇಲ್ಲ ಇಲ್ಲಿ. ಮತ್ತೆ ಇನ್ನೊಂದ್ ಕಡೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ವಿಚಾರ ಮಾಡ್ತಾ ಇರುವಂತದ್ದು, ತುಂಬಾನೇ ರಿಲೇಶನ್ಶಿಪ್ ಅನ್ನ ಒಂಥರ ಹಿಡಿದಿಟ್ಕೊಂಡಿದ್ದೀರಾ, ಫ್ರೀಡಮ್ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ಆ ಫ್ರೀಡಮ್ ನೀವು ಕೊಡ್ತಾ ಇಲ್ಲ ಅವರಿಗೆ. ಜಲಸ್ ಇರ್ಬಹುದು, ಪೊಸೆಸಿವ್ನೆಸ್ ಇರ್ಬಹುದು, ಈ ಒಂದು ಎನರ್ಜೀಸ್ ಎಲ್ಲ ನನಗೆ ಕಾಣ್ತಾ ಇರುವಂತದ್ದು. ಹಾಗಾಗಿ ಅವ್ರು ಅದನ್ನ ವಿಚಾರ ಮಾಡ್ತಾ ಇದ್ದಾರೆ, ತುಂಬಾ ಹಿಡಿದಿಟ್ಕೊಂಡಿದ್ದೀರಾ ಅವರನ್ನ. ನಿಮ್ದೇ ನಡಿಬೇಕು, ರೆಸ್ಟ್ರಿಕ್ಷನ್ಸ್ ಮಾಡೋದು ನಿಮ್ದೇ ನಡಿಬೇಕು ಅನ್ನುವಂಥದ್ದು ಅವ್ರ ಮೈಂಡ್ ಅಲ್ಲಿ ನಡೀತಾ ಇದೆ. ಅವ್ರು ಅದನ್ನ ವಿಚಾರ ಮಾಡ್ತಾ ಇದ್ದಾರೆ, ರಿಲೇಶನ್ಶಿಪ್ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ, ಈ ರೀತಿ ಎಲ್ಲ ಇದೆ ಈ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ. ಓಕೆ, ಹಾಗಿದ್ರೆ ಸ್ವಲ್ಪ ನಿಮ್ಗೆ ಹಿಂದ್ಗಡೆಯಿಂದ ಡಿಸ್ಟರ್ಬೆನ್ಸ್ ಅನಿಸ್ತಾ ಇರ್ಬೋದು, ತುಂಬಾ ಹೆವಿ ರೈನ್ ಬರ್ತಾ ಇದೆ, ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ. ಹಾಗಾಗಿ ಮುಂದೆ ಬರುವಂತ ಸಿಚುವೇಶನ್ ಯಾವ ರೀತಿ ಇರುತ್ತೆ ಕುಂಭರಾಶಿ ಅವರಿಗೆ ನೋಡಿ, ಇಬ್ಬರಿಗೂ ಕೂಡ ಈ ಒಂದು ರಿಲೇಶನ್ಶಿಪ್ ತುಂಬಾನೇ ಭಾರ ಅಂತ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಬ್ರು ಕೂಡ ಒಬ್ರಿಗೊಬ್ರು ಜವಾಬ್ದಾರಿ ತಗೊಳ್ಳಿಕ್ಕೆ ರೆಡಿ ಇಲ್ಲ. ನೀವು ರೆಸ್ಪಾನ್ಸಿಬಲ್ ಇಲ್ಲ, ಅವರು ರೆಸ್ಪಾನ್ಸಿಬಲ್ ಇಲ್ಲ, ತುಂಬಾ ಇಮ್ಮೆಚೂರ್ ಆಗಿದ್ದೀರಾ, ಬ್ಯಾಲೆನ್ಸ್ ಮಾಡ್ತಾ ಇಲ್ಲ ಇಬ್ರು ಕೂಡ, ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ, ಎಫರ್ಟ್ ಹಾಕ್ತಾ ಇಲ್ಲ, ಎಷ್ಟು ಬೇಕು ಅಷ್ಟು ಎಫರ್ಟ್ ಹಾಕ್ತಾ ಇಲ್ಲ ರಿಲೇಶನ್ಶಿಪ್ ಅಲ್ಲಿ. ಹಾಗಾಗಿ ನಿಮ್ಗೆ ತೊಂದರೆ ಏನ್ ಬರುತ್ತೆ ಹಾಗಿದ್ರೆ ನೋಡಿ, ಯಾರಾದ್ರೂ ಇಬ್ರು ಕೂಡ ನಿಮ್ಮ ಮನಸ್ಸನ್ನ ನೋವು ಮಾಡ್ಕೊಂಡು ರಿಲೇಶನ್ಶಿಪ್ಪೇ ಬೇಡ ಅಂತ ಹೇಳಿ ನೀವು ಮುಂದೆ ಹೋಗ್ಬೇಕು, ಇದು ಇಲ್ಲೇ ಮುಗಿಸ್ಬಿಡ್ಬೇಕು, ಬ್ರೇಕಪ್ ಮಾಡ್ಕೋಬೇಕು ಅನ್ನೋವಂಥದ್ದು ತುಂಬಾನೇ ವಿಚಾರ ಬರುತ್ತೆ. ಆ ರೀತಿ ಎಲ್ಲ ಎನರ್ಜೀಸ್ ಬರ್ತಾ ಇದೆ. ಸ್ವಲ್ಪ ಎಫರ್ಟ್ ಹಾಕಿ, ಯಾಕಂದ್ರೆ ಇದು ನಿಮ್ಗೆ ರೀಡಿಂಗ್ ಏನಿದೆ ನೆಕ್ಸ್ಟ್ ವೀಕಿಗೆ ಬರ್ತಾ ಇರುವಂತ ಕಾರಣ ಇಶ್ಯೂಸ್ ಇವಾಗ್ಲೇ ಕ್ರಿಯೇಟ್ ಆಗ್ತಾ ಇದೆ ಅಂತಂದ್ರೆ ಅದನ್ನ ನೀವು ನೋಡ್ಕೋಬಹುದು. ಸೊ ಎಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಲ್ಲಿ ನೀವು ನಿಮ್ಗೆ ಗೊತ್ತಾಗತ್ತೆ. ಓಕೆ,
ಸೊ ಹಾಗಾಗಿ ಸ್ವಲ್ಪ ನೀವು ಇದ್ರ ಬಗ್ಗೆ ಥಿಂಕ್ ಮಾಡಿ, ಯಾವುದೇ ಕಾರಣಕ್ಕೂ ರಾಂಗ್ ಡಿಸಿಷನ್ಸ್ ತಗೊಳ್ಳಿಕ್ಕೆ ಹೋಗಬೇಡಿ. ಇನ್ನು ನೋಡಿ, ಯೂನಿವರ್ಸ್ ಕಡೆಯಿಂದ ಕೂಡ ಜಸ್ಟಿಸ್ ಎನರ್ಜಿ ಬರ್ತಾ ಇದೆ. ಏನಾದ್ರೂ ಒಂದು ನಿಮ್ ಕಡೆ ತಪ್ಪಾಗಿದೆಯಾ, ಅವ್ರ ಕಡೆ ತಪ್ಪಾಗಿದೆಯಾ, ಜಸ್ಟಿಸ್ ಬರೋದಂತೂ ಖಂಡಿತ. ಯಾಕಂದ್ರೆ ಎಲ್ಲ ಕನ್ಫ್ಯೂಷನ್ಸು, ರೆಸ್ಟ್ರಿಕ್ಷನ್ಸು, ಡಿಸಪಾಯಿಂಟ್ಮೆಂಟ್ ಇರೋವಂಥ ಕಾರ್ಡ್ಸೇ ಬಂದಿದೆ ನನಗೆ. ಇಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ, ತಪ್ಪಾಗಿ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಈ ರೀತಿ ಆಗ್ತಾ ಇದೆ ಅಂತಂದ್ರೆ ದಯಮಾಡಿ ಅದರಲ್ಲಿ ಸ್ವಲ್ಪ ನೀವು ಎಫರ್ಟ್ ಅನ್ನ ಹಾಕಿ. ರಿಲೇಶನ್ಶಿಪ್ ಕಳ್ಕೊಳ್ಳೋದಕ್ಕೆ ಒಂದು ಕ್ಷಣ ಹಿಡಿಯುತ್ತೆ, ಬಟ್ ಆ ಒಂದು ರಿಲೇಶನ್ಶಿಪ್ ನೀವು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದೀರಾ. ಒಳ್ಳೆ ಒಳ್ಳೆ ಮೂಮೆಂಟ್ಸ್ ಅನ್ನ ನೆನ್ಪು ಮಾಡ್ಕೊಳ್ಳಿ ಇಬ್ರು ಕೂಡ. ಆ ಒಂದು ಪ್ರೀಶಿಯಸ್ ಟೈಮ್ ಅನ್ನ ನೀವೇನ್ ಕಳೆದಿರ್ತೀರಾ ಅದನ್ನ ನೀವು ನೆನ್ಪು ಮಾಡ್ಕೊಳ್ಳಿ. ಓಕೆ, ಹಾಗಿದ್ರೆ ಫ್ರೆಂಡ್ಸ್, ರೀಡಿಂಗ್ ನಿಮಗೆ ಎಷ್ಟು ರೆಸೊನೇಟ್ ಆಯಿತು ಒಂದು ಕಮೆಂಟ್ ಅಲ್ಲಿ ನನಗೆ ತಿಳಿಸಿ. ಮತ್ತೆ ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಹಾಗಿದ್ರೆ ಇನ್ನೊಂದು ರೀಡಿಂಗ್ ನಲ್ಲಿ, ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.